ಕಿಸಿದ್ನಳ್ಳಿ ಗ್ರಾಮದವರು. ನಮಗೆ ಅಲ್ಲಿ ಮಕ್ಕಳಿದ್ದಾವೆ. ನಮ್ಮ ಗಂಡನ ಆನಂದ ಅಂತ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 8 ತಿಂಗಳಿಂದ ನಮ್ಮ ಕಿರಣ ಅನ್ನೋ ನನ್ನ ಮೈದನ್ನ ಕೊಲೆ ಮಾಡಿಬಿಟ್ಟಿದ್ರು. ಅವ್ರ ತಮ್ಮನ್ನ ಜೈಲಿಗೆ ಹಾಕ್ಸ್ತು ಅನ್ನೋ ಜಿದ್ದಲ್ಲಿ ರಾತ್ರೋರಾತ್ರಿ ಕುಂತಿದ್ದವ್ರನ್ನ ಕರ್ಕೊಂಡೋಗಿ ಸಿದ್ಧ ಅಲಿಯಾಸ್ ಸಿದ್ದರಾಜು ಅನ್ನೋರ ಜೊತೆ 4 ಜನ ಅವ್ರ ಸಂಬಂಧಿಕರನ್ನ ಕರ್ಕೊಂಡೋಗ್ಬಿಟ್ಟು ಕುಂತಿರೋರಿಗೆ ಹಗ್ಗ ಕಟ್ಟಿ ಎಳ್ಕೊಂಡೋಗಿ ಕಾಲಿಗೆ ಮುಖಕ್ಕೆ ಎಲ್ಲಕ್ಕೂ ರಾಡಿಂದ ಸುತ್ತಿಗೆಯಿಂದ ಭಯಂಕರವಾಗಿ ಗಾಯ ಮಾಡಿದ್ದಾರೆ. 21ನೇ ತಾರೀಕಲ್ಲಿ ನಾವು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ವಿ. ಆದರೂ ಕೂಡ ಪೊಲೀಸ್ನವರು ಯಾವುದೇ ರೀತಿ ನಮಗೆ ನ್ಯಾಯ ಕೊಡ್ಸೋಕ್ಕಾಗಲಿ ಕ್ರಮ ಕೈಗೊಳ್ಳೋಕ್ಕಾಗಲಿ ಮಾಡಿಲ್ಲ. ಅದೇ ರೋಟಲ್ಲಿ 2 CC ಕ್ಯಾಮ್ರಾ ಇದ್ದರೂ ಕೂಡ CC ಕ್ಯಾಮ್ರಾನು ಕೂಡ ತೆಗ್ಸಿ ಅಂತ ಒತ್ತಾಯ ಮಾಡ್ತಾಯಿದ್ರು. ಪ್ರತಿದಿನ ಹೋಗಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಅಲಿತಾ ಇದ್ರೂ ಕೂಡ ನಮಗೆ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ. ಅವ್ರನ್ನ ಕಸ್ಟಡಿಗೂ ಹಾಕಿಲ್ಲ, ಅವ್ರನ್ನ ತನಿಖೆನೂ ಮಾಡಿಲ್ಲ. ಸರ್ 13 ದಿನ ಆಗಿದೆ ಇಷ್ಟೊಂದು ಘಟನೆ ನಡೆದು. ಕಾಲ್ ಫ್ರ್ಯಾಕ್ಚರ್ ಆಗಿದೆ, ಬಾಯಿ ಫ್ರ್ಯಾಕ್ಚರ್ ಆಗಿದೆ, ಆಪ್ರೇಷನ್ ಕೂಡ ಆಗಿದೆ, ಮತ್ತು ಹೊಟ್ಟೆಗೆಲ್ಲ ಹೊಡೆದಿದ್ದಾರೆ. ಇಷ್ಟೊಂದು ಅವರು ನಮ್ಮ ಯಜಮಾನ್ರು ಮಾತಾಡೋಕ್ಕಾಗ್ದೇ ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಇಷ್ಟೆಲ್ಲ ಗಾಯ ಆಗಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕಾನೂನುಬದ್ಧವಾಗಿ ಕ್ರಮ ತಗೊಂಡಿಲ್ಲ. 8 ತಿಂಗಳಲ್ಲಿ ಒಬ್ಬನ್ನ ಕಳ್ಕೊಂಡಿದ್ದೀವಿ, ಈಗೂ ಒಬ್ಬನ್ನ ಕಳ್ಕೊಂಡ್ರೆ ನಮ್ಗೆ ಎಲ್ಲಿ ನ್ಯಾಯ ದೊರಕೋದು? ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದುಡ್ಡಿದ್ದವ್ರಿಗೆ ಒಂಥರ, ಇಲ್ಲದವ್ರಿಗೆ ಒಂಥರ. ನಾವು ಬಡವರು ಅಂದ್ಕೊಂಡು ನಮ್ಗೆ ನ್ಯಾಯನೇ ದೊರಕಿಸ್ಕೊಡ್ತಾ ಇಲ್ಲ. ನಂಜನಗೂಡು ಗ್ರಾಮಾಂತರ ಪೊಲೀಸ್ನವ್ರಿಗೆ ವರದಿ ನೀಡಿ 12 ದಿನ ಆಗಿದೆ. CC ಕ್ಯಾಮ್ರಾಗೂ ಕೂಡ 2 ಬಾರಿ ಅಲ್ಲಿ 2 ಫೋಟೇಜ್ ಇದೆ, ಹೋಗಿ ತೆಗೀಸಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿದಿನ 1 ಬಾರಿ ಅಲ್ಲ 2 ಬಾರಿ ಹೋಗ್ತಾ ಇದ್ದೀವಿ. ಇದೆ ಸರ್, ಅವ್ರ ಮನೇಲೆ ಅವರು ಹೊಡೆದವ್ರಲ್ಲ ಅದೇ ಜಾಗದಲ್ಲೇ CCTV ಇದೆ. ಅಲ್ಲೂ ಕೂಡ ಹೋಗಿ ಅವರು ತನಿಖೆನ ಮಾಡಿಲ್ಲ. ಅವ್ರನ್ನ ಒಳಗಡೆ ಕರ್ಕೊಬಂದು ಏನು ವಿಚಾರಣೆನೇ ಹೋಗಿಲ್ಲ ಅವರು. ಈಗ 8 ತಿಂಗಳಿಂದ ಏನಾಯ್ತು? 8 ತಿಂಗಳಿಂದ ನಮ್ಮ ಮೈದಾನವ್ರನ್ನ ಇವ್ರ ತಮ್ಮನ್ನ ಬರ್ತ್ಡೇ ಪಾರ್ಟಿಗೆ ಅಂತ ಕರ್ಕೊಂಡೋಗಿ ಏನೋ ಸಣ್ಣ ಪುಟ್ಟ ಅಂತ ವಿಚಾರಗಳು ಬಂದು ಅವರು ಒಂದು ಹುಡುಗಿ ಮ್ಯಾಟ್ರಿ ಎಂಟ್ರಿ ಆಗಿರೋದ್ರಿಂದ ಅವ್ರನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಸರ್. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದು ವಸಂತ್ ಕುಮಾರ್ ಅನ್ನೋ ನಿನ್ನ ಜೈಲಲ್ಲೇ ಇದ್ದಾನೆ. 4 ಜನನ ಬೇಲ್ ಮುಖಾಂತರ ಈಚೆ ತಂದಿದ್ದಾರೆ. ಇವ್ರು ಹೊಡೆದವ್ರನ್ನಂತೂ ಇನ್ನೂ ಅರೆಸ್ಟು ಮಾಡಿಲ್ಲ, ಅವ್ರ ಮೇಲೆ ಕ್ರಮನೂ ಕೈಗೊಳ್ಳಿಲ್ಲ ಸರ್. ನನ್ನ ಮಗ ಕಿರಣ್ ಅಂತ 23 ವರ್ಷ. ಅವನು UB ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದ 6 ತಿಂಗಳಿಂದೆ. ಆವಾಗ ಒಂದು ಬರ್ತಡೇ ರವಿಚಂದ್ರನ ಬರ್ತಡೇ ಪಾರ್ಟಿಗಂತ ಕರೆಸ್ಬಿಟ್ಟು ಅಲ್ಲಿ ಏನೋ ಒಂದು ಹುಡುಗಿ ವಿಚಾರಕ್ಕೆ ಗಲಾಟೆ ಆಯಿತು. ಅದಕ್ಕೆ ಫೋನಿಂದ ಗಲಾಟೆ ಇತ್ತು ಅಂದ್ಬಿಟ್ಟು 4-5 ಜನ ಸೇರಿ ಕೊಲೆ ಪ್ರಯತ್ನ ಪಟ್ಟು ಮುಗಿಸ್ಬಿಟ್ಟಾರ ಸರ್ ಅವ್ರನ್ನ. ಈಗ ಇಲ್ಲಿ ಜೀವಂತವಾಗಿಲ್ಲ ಅವನು ಕಿರಣ್. ಇವಾಗ ಇವನಿದ್ರೆ ತಾನೇ ಎಷ್ಟೆಲ್ಲ ಆರ್ಭಟ ಮಾಡೋದು ಅಂದ್ಬಿಟ್ಟು ಆನಂದನು ಸುಧಾ 11 ಗಂಟೆ ರಾತ್ರಿಲಿ ಕೂತಿರೋನ ಮುಖ ಮುಚ್ಕೊಂಡು ಕೈ ಕಾಲು ಕಟ್ಟಿ ಹೋಗಿ ಅವರ ಗೊತ್ತಿಲ್ಲದ ಮನೆ ಒಳಗಡೆ ಕೂಡಾಕೊಂಡು ಹೊಡೆದು ಸುತ್ಕ ರಾಡು ಹೊಡೆದು ನೋವುಗಳೆಲ್ಲ ಮಾಡಿ ಮತ್ತು ದವಡ ಚಚ್ಚಾಕಿ ಕಾಲೆಲ್ಲ ಚಚ್ಚಾಕಿ ಇವಾಗ ಕೋಮಾದಲ್ಲಿ ಇರೋ ಸ್ಥಿತಿಲಿ ಇದ್ದರೂ ನಮಗೆ ನ್ಯಾಯ ಇಲ್ಲ. 8 ತಿಂಗಳಿಂದ ಹಿಂದೆ ನನ್ನ ಮಗನಿಗೂ ಸುಧಾ ನ್ಯಾಯ ಕೊಡಲಿಲ್ಲ ಅವರು. ಆಮೇಲೆ ಅರೆಸ್ಟ್ ಮಾಡಬೇಕಾಗಿರೋರನ್ನ ಇನ್ನೂ ಅರೆಸ್ಟೇ ಮಾಡಿಲ್ಲ ರಶ್ಮಿಯನ್ನೋಳನ್ನ. ಇವಾಗ ನಮಗೆ ನ್ಯಾಯ ಎಲ್ಲಿದ್ದು ಸರ್? ನ್ಯಾಯ ಕೊಡಬೇಕು ಅಂತ ಕೇಳಕ್ಕೆ ಬಂದ್ರೆ ನಿಮ್ಮಿಂದ ದಮ್ಕತ್ತಕ್ಕ ಡಮರ್ ಅನ್ಸ್ಬಿಟ್ಟಿದಾರ, ಹೋಗ್ರಮ್ಮ ಅಂತ ಪೊಲೀಸ್ ಸ್ಟೇಷನ್ ಹೇಳ್ತಾರೆ. ನಾವು ಇನ್ನೆಲ್ಲಿಂದ ನ್ಯಾಯ ಕೇಳೋಕ್ಕದ್ದು? ನ್ಯಾಯ ಕೊಡಿಸ್ಬೇಕಾಗೋರ ಹಂಗಂದ್ರೆ ನಾವು ಎಲ್ಲಿಗೆ ಅಂತ ಹೋಗೋದು ಸರ್ ನ್ಯಾಯ ಕೇಳೋಕೆ? ನಾವು ಒಬ್ಬ ಮಗನೂ ಕಳ್ಕೊಂಡು ಇನ್ನೊಬ್ಬ ಮಗನೂ ಕಳ್ಕೋದ್ರೆ ನಮ್ಗೆ ಯಾರು ಅನ್ನ ಪಟ್ಟ ಹಾಕೋದು ಸರ್? ಈಗ ನಮ್ಗೆ ನ್ಯಾಯ ಬೇಕು ಸರ್. ನನ್ನ ಮಗ ಈ ಸ್ಥಿತಿಲಿ ಬಿದ್ದ, ನಾವು ಒಬ್ಬ ಮಗನೂ ಕಳ್ಕೊಂಡಿವಿ, ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಈಗ ಇನ್ನೊಬ್ಬ ಮಗ ಕಾಲೇಜ್ಗೆ ಹೋಯ್ತಾನೆ, ಅವನು ಎಷ್ಟೊತ್ತು ಯಾವಗಳಿಗೆ ಅವನ ಪ್ರಾಣಕ್ಕೂ ನಂಗೆ ಭಯ ಸರ್. ಅವನಿಗೂ ನಂಗೆ ಜೀವ ಬೆದರಿಕೆ ಹಾಕಿದ್ರೆ ನನಗೆ ಯಾರ ಸಹ ದಿಕ್ಕು? ನನಗೆ ಯಾರ ಸಹ ಅನ್ನ ಬಟ್ಟ ಹಾಕೋರು? ಜೀವ ತೀರಗಟ್ಟಾದ್ರೂ ಬೇಡ ಸರ್ ನಮ್ಗೆ ನ್ಯಾಯ ಕೊಡಿ ಸ್ವಾಮಿ. ನನ್ನ ಏನಾಕ ಮಗನ್ನು ಕಳ್ಕೊಂಡೆ, ಈ ಮಗನ್ನು ಕಳ್ಕೊಂಡ್ರೆ ನಮ್ಮ ದಿಕ್ಕು ನ್ಯಾಯ ಬೇಕು. ಅವ್ರಿಗೆ ಕಂಡು ಶಿಕ್ಷೆ ಆಗ್ಬೇಕು ಸರ್. ಅವ್ರ 6 ಜನಕ್ಕೂ ಶಿಕ್ಷೆ ಆಗ್ಬೇಕು ಸರ್. 4 ಜನಕ್ಕೂ ಸುಧಾ ಏನು ಶಿಕ್ಷೆನೂ ಮಾಡಿಲ್ಲ. ರಶ್ಮಿಯನ್ನೋ ಹುಡುಗಿನೂ ಸುಧಾ ಅರೆಸ್ಟ್ ಮಾಡಿಲ್ಲ. ಈಗ ಈ ಸ್ಥಿತಿಲಿ ಅವನ ನನ್ನ ಮಗ ಯಾರು ಸರ್ ನ್ಯಾಯ ಕೇಳೋದು? ನಾವು ಎಲ್ಲಿಗೆ ಹೋಗಿ ಕೇಳೋದು ನ್ಯಾಯನ? ನಮ್ಗೆ ನ್ಯಾಯ ಬೇಕಪ್ಪ.